ಹಲೋ ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಪ್ರಾಡಕ್ಟ್ಸ್ ನೋಡ್ಬಿಟ್ಟು ನನಗೆ ಭಾಳ ಯೂನಿಕ್ ಅನಿಸ್ತು. ಏನಿದು ಏನು ಪ್ರಾಡಕ್ಟ್ ನಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗತ್ತಾ? ಸರ್ ಓಕೆ, ನೋ ಪ್ರಾಬ್ಲಮ್. ನಾನು ಸಂತೋಷ್ ಅಂತೇಳಿ ಮ್ಯಾನೇಜರ್ ಮಾತಾಡ್ತಿರೋದು. ಹಾಂ ಸರಿ. ಇವೆಲ್ಲ ಮಿಲ್ಕಿಂಗ್ ಮಿಷಿನ್ಸ್ ಇವೆಲ್ಲ. ಓಹೋ. ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಮಿಲ್ಕಿಂಗ್ ಮಿಷಿನ್ಸ್ ಇದಾವೆ. ಹಾಂ. ಈ ಮಿಲ್ಕಿಂಗ್ ಮಿಷಿನ್ಸ್ ಅಲ್ಲಿ ಇದು ನ್ಯಾನೋ ಮಾಡಲ್ ಅಂತ ಹೇಳ್ತೀವಿ. ಹಾಂ. ಏನ್ ಪರ್ಪಸ್ ಅಂದ್ರೆ ಓಕೆ. ಕೆಲವು ಕಸ್ಟಮರ್ ಬರೋ 2-3 ಹಸು ಇರುತ್ತೆ. ಹಾಂ. ಅವ್ರಿಗೆ ಸ್ವಲ್ಪ ಮ್ಯಾನ್ ಪವರ್ ಕಡಿಮೆ ಮಾಡ್ಕೋಬೇಕು ಅಂತ ಒಂದು ಮೈಂಡ್ ಅಲ್ಲಿ ಇರುತ್ತೆ. ಕರೆಕ್ಟ್. ಸೊ ಅವ್ರಿಗೆ ಏನಾಗುತ್ತೆ, ಇದು ಯೂಸ್ ಆಗುತ್ತೆ. ಓಕೆ. ಇದ್ರಲ್ಲಿ ನಾವು ಅರ್ಧ ಹೆಚ್ಚು ಮೋಟರ್ ಯೂಸ್ ಮಾಡ್ತೀವಿ. 200 LPM ಡ್ರೈ ಪಂಪ್ ಯೂಸ್ ಮಾಡ್ತೀವಿ. ಸೊ ಸೇಮ್ SS ಬಕೆಟ್ ಇರುತ್ತೆ 20 ಲೀಟರ್. ಸೊ ಇದರಲ್ಲಿ 5ರಿಂದ 6 ಹಸು ಅಲ್ಲ ಅಪ್ ಟು 8 ಹಸುವರೆಗೂ ಯೂಸ್ ಮಾಡಬಹುದು. ಯೂಸ್ ಮಾಡಬಹುದಾ? ಹೌದು. ಓಕೆ. ಕೆಲವರಿಗೆ ಹಸುಗಳು ಜಾಸ್ತಿ ಇರುತ್ತೆ, 10ರಿಂದ 12 ಹಸು ಇರುತ್ತೆ. ಅವ್ರಿಗೆ ಏನ್ ಮಾಡ್ತೀವಿ, ನಾವು 2 ತರ ಆಪ್ಷನ್ ಕೊಡ್ತೇವೆ. ಇದನ್ನ ಮೊನೋಬ್ಲಾಕ್ ಪಂಪ್ ಅಂತೀವಿ. ಮೊನೋಬ್ಲಾಕ್ ಪಂಪ್ ಇದು. ಓಕೆ. ಇದನ್ನ ಫಿಕ್ಸೆಡ್ ಟೈಪ್ ಮಿಷನ್ ಅಂತ ಹೇಳ್ತೀವಿ. ಇದನ್ನ ಓಕೆ. ಎರಡಕ್ಕೂ ಏನ್ ಡಿಫರೆನ್ಸ್ ಅಂದ್ರೆ ಅದರ ಸಪರೇಟ್ ಆಯಿಲ್ ಪಂಪ್ ಇರುತ್ತೆ, ಸಪರೇಟ್ ಮೋಟರ್ ಇರುತ್ತೆ. ಯಾವ್ದಿದಾ? ಅದರಲ್ಲಿ. ಓಕೆ. ಇದರಲ್ಲಿ ಆದ್ರೆ ಆಯಿಲ್ ಪಂಪ್ ಮೊನೋಬ್ಲಾಕ್ ಅಟ್ಯಾಚ್ ಇರುತ್ತೆ. ಓಕೆ. ದೆನ್ ಅದಕ್ಕೆ ಬಂದ್ರೆ ಅದಕ್ಕೆ ಕರೆಂಟ್ ಇಲ್ಲ ಅಂದ್ರೆ ಇಂಜಿನ್ ಕೂಡ ಕೂರಿಸ್ಕೋಬಹುದು ಆ ಸ್ಟ್ಯಾಂಡ್ ಈ ಪಾರ್ಟ್ ಅಲ್ಲಿ. ಓಕೆ. ಓಕೆ. ಇದರಲ್ಲಿ ಇದೆಯಲ್ಲ, ಇದರಲ್ಲಿ ಪರ್ ಅವರ್ ಗೆ 20ರಿಂದ 25 ಹಸು ಹಾಲು ಕರಿಬಹುದು. 20ರಿಂದ 25 ಹಸು ಒಂದು ತಾಸಿನಲ್ಲಿ ಕವರ್ ಮಾಡಬಹುದು. ವಿತಿನ್ 4 to 5 minutes it will be clear one cows up to 10 liter. ಓಕೆ. ಸೊ ಇದಾದ್ರೆ ಏನಾಗುತ್ತೆ, ಒಂದು 5-6 ಜನ ಮಾಡೋ ಕೆಲಸ ಮಿಷಿನ್ ಒಂದೇ ಮಾಡುತ್ತೆ. ಓಕೆ. ಎರಡನೇದೇನಂದ್ರೆ ಅದರಿಂದ ಈ ಮಿಷಿನರೀಸ್ ಇಂದ ಸೈಡ್ ಎಫೆಕ್ಟ್ ಗಳು ಯಾವ್ದು ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂದ್ರೆ ಈಗ ನಾವೇನ್ ಮಾಡ್ತೀವಿ, ಒಂದ್ ಹಸು 10 ಲೀಟರ್ ಕೊಡೋದಂತ ನಮ್ಮ ಮೈಂಡ್ ಅಲ್ಲಿ ಇರುತ್ತೆ. ನಾವೇನ್ ಮಾಡ್ತೀವಿ, ಮನುಷ್ಯ ಅಂದ್ರೆ ಅವ್ರೇನ್ ಕಬ್ಬಣ ಅಲ್ಲ, ರೋಬೋಟ್ ಅಲ್ಲ. ಹಿಂಗೆ ನಾವು ಹಾಲು ಕರಿಬೇಕಾದ್ರೆ ಏನಾಗುತ್ತೆ, ಇವೆಲ್ಲ ಜಾಯಿಂಟ್ಸ್ ಎಲ್ಲ ಪೇನ್ ಬರುತ್ತೆ. ಬಟ್ ಮಿಷಿನರೀಸ್ ಹಾಗಲ್ಲ. 1 ಲೀಟರ್ ಬಂದ್ರು ಸೇಮ್ ವರ್ಕೇ ಮಾಡುತ್ತೆ. ಅಂಡ್ ದೆನ್ 50 ಲೀಟರ್ ಕರೆದು ಸೇಮ್ ವರ್ಕ್ ಒಂದೇ ತರ ಮಾಡ್ತಾ ಇರುತ್ತೆ. ಮ್ಯಾನ್ ಪವರ್ ಕಡಿಮೆ ಆಗುತ್ತೆ. ಹಸುಗಳಿಗೆ ಉಗ್ರದಿಂದ ನಾವೇನ್ ಮಾಡ್ತೀವಿ, ನಾವು ಹೇಳಿದ್ವಲ್ವಾ, ಹಾಲು ಕರಿಬೇಕಾದ್ರೆ ಈ ಉಗುರಿಂದ ಹೇಳಿದ್ರು ಅದರಿಂದ ಇನ್ಫೆಕ್ಷನ್ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಮಿಷಿನರೀಸ್ ಆ ತರ ಮಾಡಕ್ ಸಾಧ್ಯ ಇಲ್ಲ. ಡೈಲಿ ನಾವು ಕ್ಲೀನ್ ಮಾಡ್ಕೋಬಹುದು. ಸರಿ. ಆಮೇಲೆ ಇದು ಕ್ಲೀನ್ ಮಾಡಿ ಈ ಪೈಪ್ಸ್ ಗಳಿಗೆಲ್ಲ ಕ್ಲೀನ್ ಮಾಡಕ್ಕೆ ನಾವು ಬ್ರಷಸ್ ಕೂಡ ಕೊಟ್ಟಿರ್ತೀವಿ. ಬ್ರಷಸ್ ಇರುತ್ತೆ, ಇದನ್ನ ಪೈಪ್ಸ್ ಎಲ್ಲ ಕ್ಲೀನ್ ಮಾಡ್ಕೋಬಹುದು. ಆಮೇಲೆ ಈ ಬ್ರಷ್ ಅಲ್ಲಿ ಇವನ್ನೆಲ್ಲ ಕ್ಲೀನ್ ಮಾಡ್ಕೋಬಹುದು. ಇಲ್ಲಿ ಕ್ಲಾನ್ ಓಪನ್ ಮಾಡಿ ಇವೆಲ್ಲ ಕ್ಲೀನ್ ಮಾಡ್ಕೋಬಹುದು. ನಾವ್ ಇನ್ನೊಂದು ಇದ್ರಲ್ಲಿ ಅಡಿಷನಲ್ ಆಪ್ಷನ್ ಏನಿದೆ ಅಂದ್ರೆ, ಈಗ 20 ಲೀಟರ್ ಹಾಲು ತುಂಬಿದ್ಮೇಲೆ ಇದೇನ್ ಮಾಡ್ತೇವೆ, ಮೋಟರ್ ಹೋಗೋ ಚಾನ್ಸಸ್ ಇರುತ್ತೆ. ಸೊ ನಾವು ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ನಾನ್ ರಿಟರ್ನ್ ವಾಲ್ ಹಾಕಿರ್ತೀವಿ. ಇದೇನ್ ಮಾಡುತ್ತೆ, 20 ಲೀಟರ್ ತುಂಬಿದ ತಕ್ಷಣ ಬ್ಲಾಕ್ ಮಾಡ್ಬಿಡುತ್ತೆ. ಈ ಕಡೆ ವಾಪಸ್ ಹೋಗಿ ಬಿಡಲ್ಲ. ಸೊ ಮೋಟರ್ನ ಆಫ್ ಮಾಡಿಸ್ಬಿಡುತ್ತೆ. ಆಟೋಮೆಟಿಕ್ ಆಫ್ ಆಗುತ್ತೆ. ಸೊ ಇಲ್ಲಿ ಟೋಟಲ್ ಕೆಪಾಸಿಟಿ ಬಂದ್ಬಿಟ್ಟು 20 ಲೀಟರ್. ಇದು ಡೈಲಿ ಕ್ಲೀನ್ ಮಾಡ್ಬೇಕಾಗತ್ತಾ ಒಂದ್ಸಲ? ಹೌದು, ಡೈಲಿ ಕ್ಲೀನ್ ಮಾಡ್ಬೇಕಾಗುತ್ತೆ. ಓಕೆ. ಮತ್ತೆ ಬಿಸಿನೀರಿಂದ ಕ್ಲೀನ್ ಮಾಡ್ಬೇಕಾ, ಹೇಗೆ ಕ್ಲೀನ್ ಮಾಡ್ತೀರಾ? ಡೈಲಿ ಕ್ಲೀನ್ ಮಾಡ್ತಿದ್ರೆ ಬಿಸಿನೀರ ಅವಶ್ಯಕತೆ ಏನಿಲ್ಲ. ಓಕೆ. ಡೈಲಿ ಕ್ಲೀನ್ ಮಾಡ್ತಾ ಇದ್ರೆ ಒಂದು 10 15 ಲೀಟರ್ ನೀರಲ್ಲಿ ಇದು ಕೆಪಾಸಿಟಿ 20 ಲೀಟರ್. ಒಂದು ಇನ್ನೊಂದು ಸಪರೇಟ್ ಬಕೆಟ್ ಅಲ್ಲಿ 10ರಿಂದ 15 ಲೀಟರ್ ನೀರಿರೋಂಥ ಜಾಗದಲ್ಲಿ ಇಷ್ಟು ಡಿಪ್ ಮಾಡಿ ಈ ವಾಲ್ ಇರುತ್ತೆ, ಈ ವಾಲ್ ನ ಪ್ರೆಸ್ ಮಾಡಿದ್ರೆ ಎಲ್ಲ ಕ್ಲೀನ್ ಆಗ್ಬಿಟ್ಟು ಬಕೆಟ್ ಒಳಗಡೆ ಬೀಳುತ್ತೆ. ಸೊ ಬಕೆಟ್ ನ ತೆಗೆದ್ಬಿಟ್ಟು ಕ್ಲೀನ್ ಮಾಡ್ಕೊಂಡು ಇಟ್ಸ್ ವಿಲ್ ಬಿ ಕ್ಲಿಯರ್. ಓಕೆ. ಇದನ್ನ ಆಪರೇಟ್ ಮಾಡ್ಲಿಕ್ಕೆ ಎಷ್ಟು ಜನರು ಬೇಕಾಗುತ್ತೆ? ಒಬ್ಬರೇ ಸಾಕು. ಒಬ್ಬರೇ ಮಾಡ್ಬೋದಾ? ಓಕೆ. ಇದೋಡಿ ತೋರಿಸ್ತೀನಿ ಬನ್ನಿ ಆಪರೇಟ್ ಮಾಡೋದು ಹೇಗೆ ಅಂತ. ಖಂಡಿತ. ಈ ಒಂದು ಏನು ಬ್ಲೋವರ್ ತರ ಇದೆ, ಇದು ಎಲ್ಲಿ ಯೂಸ್ ಆಗುತ್ತೆ? ಇದು ಯಾವುದು? ಇದನ್ನ ಎಲ್ಲಿ ಕನೆಕ್ಟ್ ಮಾಡ್ತಾರೆ? ಇದನ್ನ ತೋರಿಸ್ತೀನಿ ನಿಮಗೆ. ಓಕೆ. ಸೇಮ್ ಇದೆ, ಮಿಷನರಿ ಕನೆಕ್ಷನ್ ಕೊಟ್ಟಿರೋದು. ಸರಿ, ನಾನೀಗ ಆನ್ ಮಾಡ್ತೇನೆ. ಇದನ್ನ ಈ ರೀತಿ ಇಟ್ಕೋಬೇಕು. ಯಾಕೆ ಇಟ್ಕೋಬೇಕಂತ ಹೇಳ್ತೇನೆ. ಈ ತರ ಇಟ್ಕೊಂಡಾಗ ಏನಾಗುತ್ತೆ, ಇದು ಟೋಟಲ್ ನಡೆಯೋದೇ ವ್ಯಾಕ್ಯೂಮ್ ಸಿಸ್ಟಮ್ ಮೇಲೆ. ಇದು ಆನ್ ಅಂಡ್ ಆಫ್ ವಾಲ್. ಇದು ಹೊರಗಡೆ ಹೇಳಿದ್ರೆ ಆಫ್, ಒಳಗಡೆ ಪ್ರೆಸ್ ಮಾಡಿದ್ರೆ ಆನ್. ಹೊರಗಡೆ ಹೇಳಿದಾಗ ಇದೇನು ಮಾಡುತ್ತೆ, ಈ ಬಕೆಟ್ ಎಲ್ಲ ಸೌಂಡ್ ಬರ್ದೆ ನೋಡಿ ಅಂತ ಹೇಳಿ. ಅದ್ ಯಾಕೆ ಬರ್ತಿದೆ ಅಂದ್ರೆ ಅದನ್ನ ಪಲ್ಸೇಟರ್ ಅಂತ ಹೇಳ್ತೀವಿ. ಅದೇನು ವರ್ಕ್ ಮಾಡುತ್ತೆ ಅಂದ್ರೆ 60% ವ್ಯಾಕ್ಯೂಮ್ ತಗೊಳುತ್ತೆ, ಇನ್ನು 40% ಇಲ್ಲಿ ನೋಡಿ ಜಾಗ ಕಾಣಿಸ್ತಾ ಇದೆ ಅಲ್ವಾ, 4 ಇಲ್ಲಿ ನೋಡಿ, ಇಲ್ಲಿ ಅಲ್ವಾ, ಇಲ್ಲೇನ್ ಮಾಡ 40% ನಾವೇನು ಉಸಿರಾಡ್ತಿದೀವಲ್ವಾ ಈ ಏರ್ ತಗೊಳುತ್ತೆ. ಸೊ ಇದರಿಂದ ಏನಾಗುತ್ತೆ, ಕೆಚ್ಚಲ್ ಬಾವುಗಳು ಹಸುಗಳಿಗೆ ಬರೋದಿಲ್ಲ. ಓಕೆ. ಒಂದು ಈ ತರ ಇದ್ಕೊಂಡಾದ್ಮೇಲೆ ಇದು ಆನ್ ವಾಲ್. ಇದು ಸೊ ಮಿಷಿನ್ ಇವಾಗ ಆನ್ ಅಲ್ಲಿ ಇದೆ. ಈ ರೀತಿ ಬೆಂಡ್ ಮಾಡಿ ಹಾಕಿದಾಗ ಮೋಷನ್ ಆಗಿ ಕಾಣಿಸ್ತಾ ಇದೆ ನೋಡಿ ಒಳಗಡೆ. ಮೂವ್ ಆಗ್ತಾ ಇದೆ. ಹೌದು. ಅದು
ನೀವು ಬೇಕಾದ್ರೆ ನೋಡಿ ಆಪರೇಟ್ ಮಾಡಿ, ನೀವು ನೋಡಿ. ಲೇಸ್ ಒಳಗಡೆ ಬೇರೆ ಹಾಕೊಂಡೆ, ಇದು ಸಪೋಸ್ ನಿಪ್ಪಲ್ ಅಂತ ಅನ್ಕೊಳ್ಳಿ. ಹೌದು, ಓಕೆ. ನೋಡಿ ಒಳಗಡೆ ಏನು ಆಪರೇಟ್ ಆಗ್ತಾ ಇದೆ ಗೊತ್ತಾಗ್ತದೆ. ಹೌದು, ಬೇರೆಡನ್ನು ಹೀಗೆ ಹೀಗೆ ಪ್ರೆಸ್ ಮಾಡ್ದಂಗೆ ಅನಿಸ್ತಾ ಇದೆ. ಕರೆಕ್ಟ್, ಫೋರ್ಸಬಲ್ ಆಗಿ ಹೇಳೋದಿಲ್ಲ, ಇಲ್ಲ ಸ್ಮೂತ್ ಆಗಿದೆ. ಕರೆಕ್ಟ್, ಹೌದೌದು. ಈ ರೀತಿ ಹಸ್ಕೊಂಡು ತೊಂದರೆ ಆಗಿ ಸಾಧ್ಯ ಇದೆನಾ? ಇಲ್ಲ, ಚಾನ್ಸ್ ಇಲ್ಲ ರೀ. ತುಂಬಾ ಈಗ ತಾಯಿಯವರೆಲ್ಲ ಮಗುನ ಹೇಗೆ ಸಾಫ್ಟ್ ಆಗಿ ಮುಟ್ತಾರಲ್ಲ ಆ ತರ ಅನಿಸ್ತಾ ಇದೆ. ಕರೆಕ್ಟ್, ಈಗ ರಿಲೀಸ್ ಮಾಡಿ ಸರ್. ಇದು ಹೊರಗಡೆ ಎಳೆದ್ಕೊಂಡ್ರೆ ಇದು ಇದಾಗುತ್ತೆ, ಆಫ್ ಆಗುತ್ತೆ. ಓಹೋ, ಹಾ ಹಾ. ಸೊ ಆ ರೀತಿಲಿ ಮಿಲ್ಕ್ ಕಲೆಕ್ಟ್ ಆಗ್ಬಿಟ್ಟು ಅದು ವಾಪಸ್ ಎಲ್ಲ ಹೋಗುತ್ತೆ, ಇಲ್ಲಿ ಕಲೆಕ್ಟ್ ಆಯ್ತು, ಬಕೆಟ್ ಅಲ್ಲಿ ಸ್ಟೋರೇಜ್ ಆಗುತ್ತೆ. ಓಕೆ. ಇದ್ರಲ್ಲಿ ಬಂದ್ಬಿಟ್ಟು ಈ ತರ ಇಟ್ಕೊಂಡೆ ಇಲ್ಲ ಕ್ಲಾತ್ ಅಲ್ಲಿ ಬೀಳುತ್ತೆ, ಈ ಪೈಪ್ ಮೂಲಕ ಬಕೆಟಿಗೆ ಹೋಗ್ಬಿಡುತ್ತೆ. ಓಕೆ ಓಕೆ. ಇವಾಗ ಅದು ಒಂದ್ ಆಕಳಿಂದ ಹಾಲು ಮುಗೀತು ಅಂತ ಹೇಗೆ ಗೊತ್ತಾಗುತ್ತೆ? ಆಟೋಮೆಟಿಕ್ ಆಫ್ ಆಗುತ್ತೆ ಹೇಗೆ? ಅದು ಟ್ರಾನ್ಸ್ಪರೆಂಟ್ ಪೈಪ್ಗಳಿವೆಲ್ಲ, ಹಾಲು ಬರೋದು ಗೊತ್ತಾಗ್ತಾ ಇರುತ್ತೆ ಎಲ್ಲ. ಇದು ಟ್ರಾನ್ಸ್ಪರೆಂಟ್, ಇದು ಟ್ರಾನ್ಸ್ಪರೆಂಟ್, ಎಲ್ಲ ಗೊತ್ತಾಗುತ್ತೆ. ಅದು ಗೊತ್ತಾಯ್ತು, ಅರ್ಧ ಗಂಟೆ ಎಕ್ಸ್ಟ್ರಾ ಓಡಿಸಿದ್ರು ತೊಂದರೆ ಆಗೋದಿಲ್ಲ. ನೀವು ವರ್ಕ್ ನೋಡಿದ್ರಿ ಅಲ್ವಾ? ಹೌದು, ಸೇಮ್ ವರ್ಕ್ ಮಾಡ್ತಾ ಇರುತ್ತೆ, ಮಸಾಜ್ ಮಾಡೋತರ ಆಗುತ್ತೆ. ಸರಿ ಸರಿ ಸರಿ. ಇದಕ್ಕೆ ಆಕಳುಗಳು ಅಡಾಪ್ಟ್ ಆಗಕ್ಕೆ ತುಂಬಾ ದಿವಸ ತಗೊಳುತ್ತಾ ಹೇಗೆ? ಕೆಲವು ಆಕಳುಗಳು ಈ ಕೆಲವರು ಆಲ್ರೆಡಿ ಕೆಲವರು ಯೂಸ್ ಮಾಡಿರ್ತಾರೆ, ಇನ್ನು ಕೆಲವಾಗ್ಲೂ ಒಂದು 4 to 5 days ಬೇಕಾಗುತ್ತೆ. ಅದಕ್ಕೆ ಏನಂದ್ರೆ ಈ ಮಿಷಿನರೀಸ್ ಏನೋ ಒಂದು ಭಯ ಇರುತ್ತೆ. ಹೌದು, ಸೌಂಡ್ ಆಗ್ತಾ ಇರುತ್ತಲ್ಲ, ಒಂಥರ ಸೌಂಡ್ ಬಂತದು. ಹೌದು, ಬಟ್ ಈ ಮಿಷಿನರೀಸ್ ಎಲ್ಲ ಸೌಂಡ್ ಬರೋದಿಲ್ಲ, ದೂರ ಇರುತ್ತೆ. ಈ ಉದಾಹರಣೆ ಎಲ್ಲೋ ಒಂದು ಫಿಟ್ ಮಾಡಿರ್ತೀವಿ, ಪೈಪ್ ನಂತರ ತಗೊಂಡ್ಬಂದಿರ್ತೀವಿ. ಸೊ ಅದರಲ್ಲಿ ಆತರ ಸೌಂಡ್ ಬರೋದಿಲ್ಲ, ಬಟ್ ಆದ್ರೂ ಏನೋ ಒಂಥರ ಗಡಿಬಿಡಿ ಇರುತ್ತೆ ಸ್ಟಾರ್ಟಿಂಗ್ ಅಲ್ಲಿ. ಸೊ ಅದು ಗಲಿಬಿಲಿ ಇರೋ ಒಂದು ಉದ್ದೇಶಕ್ಕೆ ಏನ್ ಮಾಡುತ್ತೆ ಹಸುಗಳು ಒಂಥರ ಭಯ ಪಡುತ್ತೆ. ಒಂದು 3 to 4 days ಕೆಲವು ಟೈಮ್ ಬಹಳ ಒದ್ದಾಡಿದ್ರೆ ಕಾಲ್ ಕಟ್ ಹಾಕಿನೂ ಅಲ್ಲಿ ಕರಿಬೋದು, ಅಂದ್ರೆ ಆಗಲ್ಲ. ಆಮೇಲೆ ಒಂದು 15 ದಿವಸ ಸೆಟ್ ಆದ್ರೆ ಅದೇ ಕ್ಲಿಯರ್ ಆಗಿ ಆಗುತ್ತೆ. ಈಗ ಮೈಕ್ರೋ ಮಷಿನ್ ಪ್ರೈಸ್ ಎಷ್ಟು ಮತ್ತೆ ದೊಡ್ಡ ಮಷಿನ್ ಎಷ್ಟು? ಈ ಮಿಷಿನ್ ಪ್ರೈಸ್ 30,000 ಆಗುತ್ತೆ. 30 ಅಲ್ವಾ? 30,000 30,000 ರೂಪಾಯಿ ಸಿಗ್ತಾ ಇದೆ. ಹೌದು. ಸಬ್ಸಿಡಿ ಏನಾದ್ರು ಇದೆಯಾ ಮತ್ತೆ ಕೃಷಿಕರಿಗೆ? ಸಬ್ಸಿಡಿ ಗೌರ್ಮೆಂಟ್ ಕಡೆಯಿಂದ 15,000 ರೂಪಾಯಿ ಸಬ್ಸಿಡಿ ಬರುತ್ತೆ. 15,000 ಸಬ್ಸಿಡಿನೇ ಇದೆಯಾ? ನಾವು ಕರ್ನಾಟಕ ಗೌರ್ಮೆಂಟ್ ಸಬ್ಸಿಡಿ ಆಡೆಡ್ ಕಂಪನಿ. 15,000 ರೂಪಾಯಿ ಸಬ್ಸಿಡಿ ಕ್ಲೈಮ್ ಆಗುತ್ತೆ. ಅವಾಗ ಈಗ ಅಲ್ಟಿಮೇಟ್ಲಿ ಎಷ್ಟು ಬಿದ್ದಂಗೆ ಆಯ್ತು ಈಗ ಅವರಿಗೆ? 15,000. ಬಟ್ ಡಿಫ್ರೆನ್ಸ್ ಏನು ಅಂದ್ರೆ ಇವಾಗ ಗೌರ್ಮೆಂಟ್ ಯಾವ ತರ ಮಾಡಿದೆ, 30,000 ಮಿಷಿನ್ ನಾವು ನಮ್ಮ ಹತ್ರ ತಗೊಂಡ್ಮೇಲೆ ನಾವು ಇನ್ವಾಯ್ಸ್ ಕೊಡ್ತೀವಿ ಅವ್ರಿಗೆ, ಅದೇ GST ಸಬ್ಸಿಡಿ ಆಡೆಡ್ ಬಿಲ್ ಕೊಡ್ತಾರೆ. ಹೌದು, ಆ ಬಿಲ್ ಅವರು KMF ಸಬ್ಮಿಟ್ ಮಾಡಿದ್ಮೇಲೆ ಅವ್ರಿಗೆ ಕ್ಲೈಮ್ ಆಗುತ್ತೆ. ಫಂಡ್ ಇದ್ದಾಗ ಅವರು ಅದನ್ನ ಮಾಡ್ತಾರೆ. ಫಸ್ಟ್ ನಾವು ಕೊಟ್ಬಿಟ್ಟು ತಗೋಬೇಕು. ಓಕೆ, ಅದೇ ರೀತಿ ವರ್ಕ್ ಆಗ್ತಾ ಇರೋದು ಬಿಡಿ ಎಲ್ಲ ಕಡೆ. ನೀವು ಸರಿ. ದೊಡ್ಡ ಮಷೀನು? ಈ ದೊಡ್ಡ ಮಿಷಿನ್ 44,000 ಇದು. 44,000. ಓಕೆ. ಇದರಲ್ಲಿ ಅಪ್ ಟು 20 to 25 hours ಯೂಸ್ ಮಾಡಬಹುದು, ಅಷ್ಟು ಪವರ್ ಇದೆ ಅದರಲ್ಲಿ. ಸರಿ ಸರಿ. 1 HP ಮೋಟರ್ ಇರುತ್ತೆ, 300 LPM ಆಯಿಲ್ ಪಂಪ್ ಇರುತ್ತೆ. ಓಕೆ. ಇದು ಇನ್ನೊಂದು ಅದರಲ್ಲೇ ಸೇಮ್ ಆಪರೇಷನ್, ಬಟ್ ಇನ್ನು ಮೊನೋಬ್ಲಾಕ್ ಆಯಿಲ್ ಪಂಪ್ ಅಟ್ಯಾಚ್ ಇರುತ್ತೆ. ಈ ಮಿಷಿನ್ ಬಂದ್ಬಿಟ್ಟು 42,000 ಆಗುತ್ತೆ. ಇದು ಅರೌಂಡ್ 20 hours ಯೂಸ್ ಮಾಡಬಹುದು. ಸರಿ. ಹಾಗಿದ್ರೆ ಕರ್ನಾಟಕದ ಎಲ್ಲಾ ಕಡೆ ನಿಮ್ಮ ಸರ್ವಿಸ್ ಇದೆಲ್ಲ ಇದೆಯಾ? ಎಲ್ಲ ಕಡೆ ಇದೆ, ಎಲ್ಲ ಕಡೆ ಸರ್ವಿಸ್ ಇದೆ, ಸರ್ವಿಸ್ ಇಂಜಿನಿಯರ್ಸ್ ಇದ್ದಾರೆ, ಎಲ್ಲ ಕಡೆ ಸರ್ವಿಸ್ ಕಳಿಸ್ತಾ ಇದ್ದಾವೆ. ಇಂಟರ್ ಸ್ಟೇಟ್ ಮಿಷನರೀಸ್ ಕೊಡ್ತಾ ಇದ್ರಲ್ವಾ? ಡೆಲಿವರಿ ಇದೆ ಹಾಗಿದ್ರೆ ಎಲ್ಲ ಕಡೆ? ಎಲ್ಲ ಕಡೆ. ಓಕೆ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.